ನಿನ್ಗೇನೋ ದೊಡ್ಡ ರೋಗ ಬಂದಿದೆ. ಮೇಡಮ್ ಪ್ಲೇ ಆಯ್ತು. ಯಾರು ಏನೇ ಹೇಳಿದ್ರು ಅಷ್ಟೇ, ನನ್ನ ಮಗಳನ್ನ ಕೋಡು ಕುಟುಂಬಕ್ಕೆ ಮದುವೆ ಮಾಡಿ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಕೊಡೋದಿಲ್ಲ ಕೊಡೋದಿಲ್ಲ. ಅವಳನ್ನ ಮದುವೆ ಆಗ ಗಂಡೆ ಮನೆಗೆ ಬಂದು ಮನೆ ಅಳಿಯಾಗಿರ್ಬೇಕು. ಅಂತ ಗಂಡನ್ನೇ ಹುಡುಕಿ ಮದುವೆ ಮಾಡ್ತೀನಿ ನನ್ನ ಮಗಳಿಗೆ. ಕೂಡು ಕುಟುಂಬ ಕೂಡು ಕುಟುಂಬ ಕೂಡು ಕುಟುಂಬ ಏನಾಗಿದೆ ನಿಮ್ಗೆ? ಹೆಜ್ಜೆ ಹೆಜ್ಜೆಗೂ ತಪ್ಪು ಕಂಡಿಡಿತಾರೆ. ಪ್ರತಿಯೊಂದು ವಿಚಾರಕ್ಕೂ ಮೂಗು ತೂರಿಸ್ತಾರೆ. ಜೀವನ ಪೂರ್ತಿ ಅವರೇನ್ ಅಂದ್ಕೊಂತಾರೆ ಇವರೇನ್ ಅಂದ್ಕೊಂತಾರೆ ಅಂತ ಬದುಕಬೇಕಾಗತ್ತೆ. ಕೂತ್ರೆ ತಪ್ಪು ನಿಂತ್ರೆ ತಪ್ಪು, ನಿನ್ನ ತನಕ್ಕೆ ಬೆಲೆನೇ ಇರೋದಿಲ್ಲ ಕಣೋ. ಅವ್ರನ್ನ ಮದ್ವೆ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ನಾನು ಇಷ್ಟಪಟ್ಟಿದ್ದು ಕೋದಂಡ ಅವ್ರನ್ನಲ್ಲ, ಅವ್ರ ತಮ್ಮ ಕೃಷ್ಣನ್ನ. ಯಾವುದೇ ಕಾರಣಕ್ಕೂ ಕೋದಂಡಂಗೆ ವಂಶಿನೇ ಬೇಡ ಅಂತ ಹೇಳಿದ್ದು ಅಂತ ಅವನು ಗೊತ್ತಾಗ್ಬಾರ್ದು. ಅವನ್ ಮನ್ಸಲ್ಲಿ ಇಷ್ಟ ದಿನದಿಂದ ದೊರೆಸ್ವಾಮಿ ಅವರೇ ಅವನ್ನ ಬೇಡ ಅಂತ ಹೇಳಿದ್ದು ಅಂತ ಅನ್ಕೊಂಡಿದ್ದಾನೆ. ಅದು ಹಾಗೆ ಇದ್ಬಿಡ್ಲಿ. ಅಣ್ಣನ್ ಬೇಡ ಅಂತ ಹೇಳಿ ತಮ್ಮನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಲು ಅಂತ ಅವನು ಮನ್ಸಿಗೆ ತುಂಬಾ ನೋವು ಮಾಡ್ಕೋತಾನೆ. ಅದಕ್ಕೆ ಗೊತ್ತಾಗೋದ್ ಬೇಡ ಅಂತ. ದೊರೆಸ್ವಾಮಿ ಅವ್ರನ್ನ ಮನೆಗ್ ಬರೋದಕ್ಕೆ ಹೇಳೋಣ. ಆ ಕೋದಂಡ ಗೊತ್ತಾಗಲ್ವಾ? ಗೊತ್ತಾಗೇ ಆಗತ್ತಲ್ಲ. ದೊರೆಸ್ವಾಮಿ ಅವರು ವಂಶಿನ ಕೃಷ್ಣನ್ ಕೇಳೋದಕ್ಕೆ ಮನೆಗ್ ಬರ್ತಿದ್ದಾರೆ ಅಂತ ಕೋದಂಡಂಗ್ ಹೇಳೋದೇ ಬೇಡ. ವಂಶಿ ಕಾಲೇಜಿಗೆ ಬಂದಿದ್ಲು, ಹಾಗೆ ಮನೆಗ್ ಕರ್ಸ್ಕೊಂಡ್ವಿ ಅಂತ ಹೇಳಿದ್ರಾಯ್ತು. ಆಮೇಲೆ ಕೃಷ್ಣ ಮತ್ತೆ ವಂಶಿ ಮದ್ವೆ ಮಾತುಕತೆನ ಮಾತಾಡಿ ಮುಗ್ಸಿದ್ರಾಯ್ತು. ನೋಡಿ, ಮೊದ್ಲು ದೊರೆಸ್ವಾಮಿ ಅವರು ಮನೆಗ್ ಬರ್ಲಿ, ಆಮೇಲೆ ಕೋದಂಡನ ಹತ್ರ ಏನ್ ಮಾತಾಡೋದು ಅಂತ ಒಂದ್ಸಲ ಯೋಚನೆ ಮಾಡೋಣ. ಅಲ್ಲಿವರೆಗೂ ದೊರೆಸ್ವಾಮಿ ಅವರು ಇಲ್ಲಿಗೆ ಬರ್ತಿರೋದು ಕೋದಂಡಂಗೂ ಗೊತ್ತಾಗದ್ ಬೇಡ. ಅಂತ ನಾವ್ ಅನ್ಕೊಂಡಿದ್ ಕೆಲ್ಸ ಆಯ್ತು. ಈಗ ಕೋದಂಡನ್ ತಲೆ ಕೆಡ್ಸಿದ್ರೆ ಆ ಕೃಷ್ಣನ್ ಜೊತೆಗೆ ಈ ಮನೆನೂ ಮುರಿದು ಬೀಳುತ್ತೆ. ಏನ್ರಿ ಇದು? ನಿಮ್ ಮನೆಯವರೇ ನಿಮ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರ?